ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಾಸವಿದ್ದ ಮನೆಯ ಸಹವಾಸವೇ ಬೇಡ. ದೆಹಲಿಯಲ್ಲಿ ಪ್ರಜ್ವಲ್ ರೇವಣ್ಣ ವಾಸವಿದ್ದ ಮನೆ ನಮಗೆ ಬೇಡವೇ ಬೇಡ. ಲೋಕಸಭಾ ಹೌಸ್ ಕಮಿಟಿಗೆ ನೂತನ ಸಂಸದರು ಪತ್ರವನ್ನ ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ವಾಸವಿದ್ದ ಮನೆಗೆ ಹೋಗೋದಕ್ಕೆ ನೂತನ ಸಂಸದರು ಒಪ್ತಾ ಇಲ್ಲ. ನೂತನ ಸಂಸದರ ಕುಟುಂಬಸ್ಥರಿಂದಲೂ ಪ್ರಜ್ವಲ್ ಇದ್ದ ಮನೆಗೆ ಹೋಗಲು ಬೇಡ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಸಂಸದರು, ಉತ್ತರ ಪ್ರದೇಶದ ನೂತನ ಸಂಸದರು ಕಮಿಟಿಗೆ ಪತ್ರವನ್ನ ಬರೆದಿದ್ದಾರೆ. ದೆಹಲಿಯ BD ಪಂತ್ ಮಾರ್ಗ ಸರಸ್ವತಿ ಅಪಾರ್ಟ್ಮೆಂಟ್ನ 9ನೇ ಫ್ಲೋರ್ನ ಮನೆಯಲ್ಲಿ ಸಂಸದರಾಗಿದ್ದಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಾಸ ಮಾಡ್ತಾ ಇದ್ರು. 4 ವರ್ಷದ ಹಿಂದೆಯಷ್ಟೇ ಮನೆಯನ್ನ ವಿನ್ಯಾಸ ಮಾಡಿಕೊಂಡಿದ್ರು ಪ್ರಜ್ವಲ್ ರೇವಣ್ಣ. ತಾಯಿ ಭವಾನಿ, ತಂದೆ ರೇವಣ್ಣ ಉಸ್ತುವಾರಿಯಲ್ಲಿ ದೆಹಲಿಯ ಮನೆಯನ್ನ ವಿನ್ಯಾಸ ಮಾಡಲಾಗಿತ್ತು. ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ತಗಲಾಕೊಂಡ ಬೆನ್ನಲ್ಲೇ ಸಂಸದ ಸ್ಥಾನವೂ ಕೂಡ ಕೈತಪ್ಪಿತ್ತು. ಪ್ರಜ್ವಲ್ ಇದ್ದ ಮನೆಯಲ್ಲಿ ಎಷ್ಟು ಅಶ್ಲೀಲ ವಿಡಿಯೋ ಮಾಡಿದ್ದಾನೋ ಎಂಬ ಭಯ ಅವರನ್ನ ಕಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಾಸವಿದ್ದ ಮನೆಗೆ ಹೋಗೋದಕ್ಕೆ ನೂತನ ಸಂಸದರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರನೇ. ಈಗಾಗಲೇ ಜೈಲಿನಲ್ಲಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ದೆಹಲಿ ನಿವಾಸ ಏನಿತ್ತಲ್ಲ, ಸಂಸದರಾಗಿದ್ದಂತ ಸಂದರ್ಭದಲ್ಲಿ ಆ ನಿವಾಸವನ್ನ ಬೇರೆ ಸಂಸದರಿಗೆ ಕೊಡುವಂತ ಒಂದು ವಿಚಾರ ಬಂದಿದೆ. ಆಗ ಬೇರೆ ಈಗ ನೂತನ ಸಂಸದರು ಏನಾಗಿದಾರಲ್ಲ, ನಮಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ವಾಸವಿದ್ದಂತ ಆ ಒಂದು ಮನೆ ಬೇಡವೇ ಬೇಡ, ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೊಡಿ, ನಾವಲ್ಲಿ ಇರೋದಕ್ಕೆ ರೆಡಿ ಆಗಿದ್ದೀವಿ, ಪ್ರಜ್ವಲ್ ರೇವಣ್ಣ ವಾಸವಿದ್ದಂತ ಮನೆಯ ಸಹವಾಸವೇ ಬೇಡಪ್ಪ ಅಂತ ಹೇಳಿ ನೂತನ ಸಂಸದರು ಹೇಳ್ತಾ ಇದ್ದಾರೆ.